ನಮ್ಮ ಮನೆಯ ಹಿತ್ತಲಲ್ಲಿ ಒಂದು ಜೇನು ಪೆಟ್ಟಿಗೆ ಇದ್ದರೆ ತಾಜಾ ಜೇನುತುಪ್ಪಕ್ಕಾಗಿ ಅಂಗಡಿಗೆ ಹೋಗಬೇಕಾಗಿಲ್ಲ. ನಮ್ಮ ಪರಿಶ್ರಮದ ಸಿಹಿ ನಮ್ಮ ಮನೆಯಲ್ಲೇ ಸಿಗುತ್ತದೆ. ಅದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆಲ್ಲ ತೋರಿಸುತ್ತಿದ್ದೇನೆ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಜೇನು ರಟ್ಟು ಬಳಸಿ ಜೇನು ಪೆಟ್ಟಿಗೆಗೆ ಫ್ರೇಮ್ ಹೇಗೆ ತಯಾರಿಸಿಕೊಳ್ಳೋದು, ಮೇಣದ ಹಾಳೆ ಬಳಸಿ ಫ್ರೇಮ್ ಹೇಗೆ ತಯಾರಿಸಿಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇನು ಸ್ವಲ್ಪ ಲೇಟ್ ಆದ್ರೆ ಈಗ ಕೊಟ್ಟಿ ನಾಳೆ ಕಟ್ಟದಂಗೆ ಕೈ ಇದು ಫುಲ್ ತುಪ್ಪ ತಂಬೆ ಕೊಡ್ತಾ ಇದ್ದ ನೋಡಿ. ಅಲ್ಲ ಈಗ ನೀನು ತುಪ್ಪ ಮಾಡಿದ್ರೆ ತೆಗಿದೆ ಇದು ಕರಿ ರಟ್ಟು, ಇದಕ್ಕೆ ಮರಿ ಕುಡಿಸ್ತಿಲ್ಲ ಅವು. ಹಳೆ ರಟ್ಟಾದಂಗೆ ಮರಿ ಕುಡಿಸ್ತಿಲ್ಲ. ಇದು ಕಟ್ ಮಾಡೋದು ಕೊಟ್ರೆ ಹೊಸ ರಟ್ ಒಂದೇ ವಾರ ಫುಲ್ ಮಾಡ್ತದ ನೋಡಿ. ಪೆಟ್ಟಿಗೆಯಲ್ಲಿರುವ ಕಪ್ಪು ರಟ್ಟನ್ನು ಬಳಸಿ ಫ್ರೇಮ್ಗೆ ಬೇಸಾಗಿ ಬಳಸುತ್ತಾರೆ. ಕಪ್ಪು ರಟ್ಟಿನ ಮೇಲೆ ಜೇನು ಹುಳಗಳು ಮರಿ ಕೂರಿಸುವುದಿಲ್ಲ ಮತ್ತು ಅದರಲ್ಲಿರುವ ತುಪ್ಪಗಳು ಕೂಡ ಅಷ್ಟು ಚೆನ್ನಾಗಿ ಇರುವುದಿಲ್ಲ. ಅವು ಕೆಳಗಿಂದ ಈಗ ಇದ್ರ ಮಾಡ್ತಾ ಬರವು, ಮ್ಯಾಲಿಂದ ಕಟ್ಟರೆ ಮರಿ ಇಟ್ಬಿಡ್ತಾವ. ಅದಕ್ಕಾಗಿ ಕಪ್ಪು ರಟ್ಟನ್ನು ತೆಗೆದು ಹೀಗೆ ಕತ್ತರಿಸಿಕೊಳ್ಳಬೇಕು. ಕತ್ತರಿಸಿದ ತುಂಡನ್ನು ಹೀಗೆ ರಬ್ಬರ್ ಬಳಸಿ ಫ್ರೇಮ್ಗೆ ಕಟ್ಟಿಕೊಳ್ಳಬೇಕು. ಕಟ್ಟಿಕೊಂಡ ನಂತರ ಆ ಫ್ರೇಮನ್ನು ಪೆಟ್ಟಿಗೆಯೊಳಗೆ ಇಡಬೇಕು. ಬಳ್ಳಿ ತೆಗೆದ ಕಷ್ಟ ಆಗ್ತದೆ, ಅದು ಗಂಟು ಹಾಕುದು ಇದು ಇಡಕಾರೋ ಕಷ್ಟನೇ. ನಾಲ್ಕೈದು ದಿನದ ನಂತರ ಮತ್ತೆ ಆ ರಬ್ಬರ್ ಬ್ಯಾಂಡನ್ನು ತೆಗೆದು ಮತ್ತೆ ಆ ಫ್ರೇಮನ್ನು ಪೆಟ್ಟಿಗೆಯೊಳಗೆ ಇಡಬೇಕು. ಮೊದಲು ಸಣ್ಣ ಪೆಟ್ಟಿಗೆಲಿ ಇಟ್ಕೊಳ್ಳವ. ಟೆಂಪರೇಚರ್ ಮೇಂಟೈನ್ ಮಾಡಲು ಸಣ್ಣ ಬಾಕ್ಸ್ ಆದ್ರೆ ಚಲೋ. ಇಲ್ಲದ್ರೆ ಅವು ಬೆಳವಣಿಗೆನೂ ಆಗ್ತಿಲ್ಲ. ಜೇನು ಹುಳಗಳ ಬೆಳವಣಿಗೆ ಮೊದಲ ಹಂತ ಬಹಳ ಮುಖ್ಯ. ಆ ಕಾರಣಕ್ಕೆ ಮೊದಲು ಅವುಗಳನ್ನು ಚಿಕ್ಕ ಪೆಟ್ಟಿಗೆಯಲ್ಲಿ ಇಡುತ್ತಾರೆ. ಅಲ್ಲಿ ತಾಪಮಾನ ಸಮವಾಗಿರುತ್ತದೆ. ಬೆಳವಣಿಗೆಗೂ ಅಲ್ಲಿ ಒಳ್ಳೆಯ ವಾತಾವರಣ ಕೂಡ ಸಿಗುತ್ತದೆ. ಅವುಗಳು ಗಟ್ಟಿಯಾಗಿ ಬೆಳೆದ ನಂತರ ದೊಡ್ಡ ಪೆಟ್ಟಿಗೆಗೆ ವರ್ಗಾಯಿಸುತ್ತಾರೆ. ಇದೆಂದಕ್ಕೆ ಹಂಗೆ ಕಟ್ಟಿಡವು ಮಾವ? ಅದು ಸುಮಾರು ನಂಗೆ ಹಿಂಗ ಯಾರು ಒತ್ತದ್ರಲ್ಲ ಬೀಳ್ತಿಲ್ಲ. ಈಗ ಸಪೋರ್ಟ್ ಈ ಸ್ಟ್ಯಾಂಡಿಗೆ ಹಾಕಿ ಸುತ್ತ ಹೀಗೆ ಮುಚ್ಚಳದ ಮೇಲೆ ಕಟ್ಟಿರುವ ರಟ್ಟನ್ನು ಸಹ ಫ್ರೇಮ್ಗೆ ಬೇಸಾಗಿ ಬಳಸುತ್ತಾರೆ. ಹೀಗೆ ಬಳಸುವುದರಿಂದ ಜೇನು ಹುಳಗಳು ಮೇಣದ ಹಾಳೆಗಿಂತ ಬೇಗನೆ ರಟ್ಟನ್ನು ಮಾಡುತ್ತವೆ. ಅದಿನ್ ಪೂರ್ತಿ ಕಟ್ಟಿಗೆತ್ತು ಅಲ್ಲ ಎಲ್ಲದಕ್ಕೂ. ಇದು ಮೇಣದ ಹಾಳೆ. ಮೇಣದ ಹಾಳೆಯನ್ನು ಹೀಗೆ ಕತ್ತರಿಸಿಕೊಳ್ಳಬೇಕು. ಜೇನು ರಟ್ಟಿನಿಂದ ಮಾಡಿದ ಅಂಟಿನ ಉಂಡೆಯನ್ನು ಬೆಂಕಿಯಲ್ಲಿ ಹೀಗೆ ಕರಗಿಸಿಕೊಂಡು ಮೇಣದ ಹಾಳೆಯ ತುಂಡನ್ನು ಫ್ರೇಮಿಗೆ ಅಂಟಿಸಬೇಕು. ರೆಡಿಯಾದ ಈ ಫ್ರೇಮನ್ನು ಪೆಟ್ಟಿಗೆಯೊಳಗೆ ಇಟ್ಟರಾಯಿತು. ಹೀಗೆ ಮಾಡುವುದರಿಂದ ಜೇನು ಹುಳಗಳು ರಟ್ಟನ್ನು ಚೆನ್ನಾಗಿ ಕಟ್ಟುತ್ತವೆ. ಇದರಿಂದ ಫ್ರೇಮನ್ನು ಮಷಿನ್ಗೆ ಹಾಕಿ ತುಪ್ಪ ತೆಗೆಯಲು ತುಂಬಾ ಅನುಕೂಲವಾಗುತ್ತದೆ. ಇಲ್ಲಿ ಮೇಲ್ಗಡೆಯಿಂದ ರಟ್ಟು ಕಟ್ಟವು. ಇದು ಸೂಪರ್ ನಮ್ ತುಪ್ಪ ತೆಗೆಯುವಂತ ಫ್ರೇಮು. ಇದಕ್ಕೆ ಇಲ್ಲಿ ಕೆಳಗಡೆ ರಟ್ಟು ಕಟ್ಟವು. ಈ ರೀತಿ ಕಟ್ತಾರೆ. ಮೇಣದಾಳೆ ಕಟ್ಟಿ ಕೊಟ್ರೆ ಸಪೋರ್ಟ್ ಹಿಂಗೆ ಸರಿ ಕಟ್ತು, ಇಲ್ಲದ್ರೆ ಅಡ್ಡದಡ್ಡಿ ಕಟ್ಬಿಡ್ತು. ಪ್ರಕೃತಿಯ ಜೊತೆ ಬದುಕೋದು ನಮ್ಮ ಕೈಯಲ್ಲಿದೆ. ಒಂದು ಪೆಟ್ಟಿಗೆಯಿಂದ ನೀವು ಶುರು ಮಾಡಿ ನೋಡಿ.